ಪಕ್ಷದಿಂದ ಉಚ್ಚಾಟನೆ ಆಗಿದ್ದಾರೆ, ಮುಂದಿನ ನಡೆ ಏನಿರುತ್ತೆ ಅಂತ, ಶಾಸಕರಾಗಿ ಮುಂದುವರಿತಾರ ಮತ್ತು ಮುಂದಿನ ದಿನಗಳಲ್ಲಿ ಯಾವ ರೀತಿ ತಮ್ಮ ನಡೆ ಇರುತ್ತೆ ಅಂತ ಸರ್? ಅಲ್ಲ, ಶಾಸಕ ಇದ್ದೇ ಇರ್ತೀನಿ. ಶಾಸಕ 2028 ಗಂಟೆ ಏನು ಗೆದ್ದಿದ್ದೀವಿ, 5 ವರ್ಷಕ್ಕೇನು ಮ್ಯಾಂಡೇಟ್ ಆಗಿದೆ, 28 ಗಂಟೆ ಇದ್ದೇ ಇರ್ತೀವಿ. 28 ಚುನಾವಣೆ ಏನು ಡಿಕ್ಲೇರ್ ಆಗ್ತದೆ, ಆಮೇಲೆ ಯೋಚನೆ ಮಾಡ್ತೀವಿ. ಅಲ್ಲಿ ಗಂಟೆ ಯಾಕೆ ಯೋಚನೆ ಯಾಕೆ ಮಾಡಬೇಕು? ಒಂದು ಕಡೆ ಶೋಭಾ ಕರಂದ್ಲಾಜೆ ಅವರು ಹೇಳ್ತಾ ಇದ್ರು, ಪಕ್ಷದಲ್ಲಿ ಅಧಿಕಾರವನ್ನು ಅನುಭವಿಸಿ ಪಾರ್ಟಿ ಬಿಟ್ಟು ಹೋದರು, ಈಗ ಕಾಂಗ್ರೆಸ್ನಲ್ಲಿ ಮಜಾ ಮಾಡ್ತಿದ್ದಾರೆ ಅಂತ ಹಿಂದೆ ಎಲ್ಲೋ ಒಂದು ಕಡೆಗೆ. ಈಗ ಎಲ್ಲೋ ಒಂದು ಕಡೆ ಈ ಒಂದು ಒತ್ತಾಯದ ಮೇರೆಗೆ ಹೈಕಮಾಂಡ್ ಈ ಒಂದು ನಿರ್ಣಯವನ್ನು ಮಾಡಿದ್ರೆ ಅಂತ ಅನಿಸುತ್ತೆ ಸರ್. ಈಗ ಒಂದು ಶೋಭಾ ಮೇಡಮ್ನವರು ಪಾಪ ಲೋಕಸಭಾ ಸದಸ್ಯರಿದ್ದಾರೆ, ಕೇಂದ್ರದ ಮಂತ್ರಿಯಾಗಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷ ಬಿಟ್ಟು BJPಗೆ ಹೋದಂಥ ಸಂದರ್ಭದಲ್ಲೂ ಯಾರೂ ಕೂಡ ಕಾಂಗ್ರೆಸ್ಸಲ್ಲಿ MLA ಆಗಿ ರಾಜೀನಾಮೆ ಕೊಟ್ಟು BJPಗೆ ಹೋದ ಅಂಥೇಳಿ ಯಾರೂ ಕೂಡ ಪ್ರತಿಭಟನೆ ಮಾಡಲಿಲ್ಲ. BJPಯಿಂದ ಗೆದ್ದು ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡ್ತಿದ್ದಾನೆ ಎಂದಾಗಲೂ ಕೂಡ ಯಾರೂ ಕೂಡ ನನ್ನ ವಿರುದ್ಧ ಪ್ರತಿಭಟನೆ ಇದುವರೆಗೂ ಮಾಡಲಿಲ್ಲ. ಪಾಪ ಶೋಭಾ ಮೇಡಮ್ಮು ಚಿಕ್ಕಮಂಗ್ಳೂರಲ್ಲಿ MP ಆಗಿದ್ದರು. ಏನು ಹೂವು, ಹಣ್ಣು, ಬುಟ್ಟಿ, ದ್ರಾಕ್ಷಿ, ಗೋಡಂಬಿ ಕೊಟ್ಟು ಎಮ್ಮನ್ನು ಇಲ್ಲಿ ಕಳಿಸಿದ್ರ ಬೆಂಗಳೂರಿಗೆ? ಏನು ಹೇಳಿದ್ರು ಅವರೆಲ್ಲ ಅವರು ಅಲ್ವಾ? ಆ ಎಮ್ಮನಿಗೆ ಚಿಕ್ಕಮಂಗ್ಳೂರಲ್ಲಿ ಏನಾಯಿತು, ಹೆಂಗೆ ಕಳಿಸಿದ್ರು, ಏನೆಲ್ಲ ಮಾತನಾಡಿದ್ರು ಅಂತಕ್ಕಂಥದ್ದನ್ನು ಮೈಂಡ್ ಒಂದು ಸಾರಿ ರಿವ್ಯೂ ಮಾಡ್ಕೊಬಿಟ್ರೆ ಇಲ್ಲಿ ನನ್ನ ಪರವಾಗಿ ಸ್ಟೇಟ್ಮೆಂಟ್ ಕೊಡಬೇಕಾದ್ದೇನು ನೆಸೆಸಿಟಿ ಇಲ್ಲ. ಆ ಮಟ್ಟಕ್ಕೆ ಇಲ್ಲೇ ನನ್ನ ಯಶವಂತಪುರ ಕ್ಷೇತ್ರದಲ್ಲಿ ಅಷ್ಟು ವಿರೋಧ ನನ್ನನ್ನೇನು ಮಾಡ್ತಾಯಿಲ್ಲ. ಈಗ ಆಯಿತು, 2028ಕ್ಕೆ ಕಾಂಗ್ರೆಸ್ಸಲ್ಲಿ ನಿಲ್ತೀನಿ, ಪ್ರತಿಭಟನೆ ಮಾಡಲಿ ಇವರು. ಕ್ಷೇತ್ರದಲ್ಲಿ ಒಂದು BJP ಸಂಘಟನೆಯನ್ನು ಅತ್ಯಂತ ಬಲಪಡಿಸಿದಂಥವ್ರು ನೀವು, ಮತ್ತು ಒಂದಷ್ಟು ಕ್ಷೇತ್ರಗಳ ಸಮಸ್ಯೆಗಳನ್ನ ಸರಿಪಡಿಸಿ ಅನ್ನೋ ಮಾತನ್ನು ಕೂಡ ಹೈಕಮಾಂಡ್ ಮನವರಿಕೆಯನ್ನು ಮಾಡಿದ್ರಿ. ಇಲ್ಲೊಂದು ಕೂಡ ಅದ್ರ ಬಗ್ಗೆ ಗಮನವನ್ನು ಹರಿಸಬೇಕಾದಂಥ ಹೈಕಮಾಂಡ್ ನಾಯಕರು ನಿಮ್ಮನ್ನು ಉಚ್ಚಾಟನೆಯನ್ನು ಮಾಡಿದ್ದಾರೆ, ಇದು ಸರಿನಾ ಅಂತ? ಇಲ್ಲ, ಅದರಲ್ಲಿ ಏನಾಗಿದೆ, ಈ ಲೋಕಲ್ನವರು ಕೆಲವರಿಗೆ ಸ್ವಲ್ಪ ನೇರವಾಗಿ ಮಾತನಾಡ್ತಕ್ಕಂಥದ್ದು ಆಗೋದಿಲ್ಲ. ಅಮಿತ್ ಶಾರವರು ಸುಮಾರು 5 ಪ್ರೋಗ್ರಾಮು ಕೋಆಪರೇಷನ್ನಲ್ಲಿ ಮಾಡಿದ್ದೆ. 2 ಪ್ರೋಗ್ರಾಮ್ ಆದಮೇಲೆ ಅವರು ನನ್ನ ಹೆಸರಿಡಿದು ಕೂಗುವಂಥ ಮಟ್ಟಕ್ಕಾಗಿತ್ತು. ನನ್ನ ಹೆಸರಿಡಿದು ಕರೆದು ಅವರ ಪೊಲೀಸ್ ಸಭೆಯಲ್ಲೂ ಕೂಡ ಜೊತೆಲಿ ಕುಂತ್ಕೊಂಡು ಊಟ ಮಾಡ್ತಕ್ಕಂಥದ್ದು ನಮ್ಮ ಲೀಡರ್ಗಳೆಲ್ಲ ನೋಡ್ತಾಯಿದ್ರು. ಇದನ್ನೆಲ್ಲ ಕೆಲವರು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಜೊತೆಗೆ ಅವ್ರದ್ದು ಕೋಆಪರೇಷನ್ನು, ನಂದು ಕೋಆಪರೇಷನ್ನು. ಅವರು ಆಲ್ ಇಂಡಿಯಾ ಕೋಆಪರೇಟಿವ್ ಮಿನಿಸ್ಟರ್ಸ್ ಮೀಟಿಂಗ್ ಕೂಗದಲ್ಲೂ ಕೂಡ ನಾನು 3-4 ಸಾರಿ ಅಲ್ಲಿ ಭಾಗವಹಿಸಿದ್ದೆ. ಇಲ್ಲಿ 5 ಸಭೆಗಳನ್ನು ಮಾಡಿ ಇಲ್ಲೂ ಕೂಡ ಎಲ್ಲ ಸಹಕಾರಿ ಸಂಸ್ಥೆಗಳ ಬಗ್ಗೆ ಅವರು ಕೂಡ ಭಾಗವಹಿಸಿದರು. ಆ ಸಭೆಗಳೆಲ್ಲ ಕೂಡ ನಾನೇ ಅರೇಂಜ್ಮೆಂಟ್ ಮಾಡಿದ್ದೆ. ಅದು ಕೆಲವ್ರಿಗೆ ಸ್ವಲ್ಪ ಅಸಮಾಧಾನ ಇರ್ಬೋದು, ಅದನ್ನು ಇಟ್ಕೊಂಡು ಈ ನನ್ನ ಉಚ್ಚಾಟನೆ ಮಾಡ್ತಕ್ಕಂಥದ್ದಕ್ಕೆ ಮಾಡಿರ್ಬೋದು. ಅದೇನೇ ಇರ್ಬೋದು ಅಂತ ಅಷ್ಟೇ. ಬಟ್ ನಾನು ಸ್ವಾಗತ ಮಾಡ್ತೀನಿ. ಯಾರೆಲ್ಲ ಈ ಉಚ್ಚಾಟನೆಗೆ ಸಹಕಾರ ಕೊಟ್ಟಿದ್ದಾರೋ ಅವರಿಗೆ ತಾಯಿ ಚಾಮುಂಡಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ನಾನು ಯಾವತ್ತೂ ಕೆಟ್ಟದ್ದನ್ನು ಬಯಸೋದಿಲ್ಲ. ಪಕ್ಷದ ಹೋರಾಟ ಮಾಡಿದ ಸಂದರ್ಭದಲ್ಲಿ ಅವ್ರ ಪರವಾಗಿ ನಿಂತ್ಕೊಳ್ಳಿಲ್ಲ ಅಸೆಂಬ್ಲಿ ಒಳಗಡೆ ಅನ್ನೋ ಮಾತನ್ನು ಅಶೋಕ್ ಅವರು ಹೇಳ್ತಾಯಿದ್ರು. ಮತ್ತು ಉಚ್ಚಾಟನೆ ಆಗೋಕ್ಕೆ ಮುಂಚಿತವಾಗಿ ನೀವು ಪಾರ್ಟಿ ಒಳಗಡೆ ಸಂಶಕರು ಇಲ್ಲವೇ ಇಲ್ಲ ಅನ್ನೋ ಮಾತನ್ನು ಕೂಡ ಅಶೋಕ್ ಅವರು ಹೇಳಿದರು. ಅಶೋಕು 7 ಸಾರೋ 8 ಸಾರೋ ವಿರೋಧ ಪಕ್ಷದ ನಾಯಕರಾಗಿದ್ದರು. ಅಶೋಕರು ಒಂದು ಸಾರಿ ಊಟ ಮಾಡೋ ಆದಮೇಲೆ ಅವ್ರು ಮಲಗ್ತಾರಲ್ಲ, ಮಲಗೋಕ್ಕಿಂತ ಮುಂಚೆ ಯಾರೆಲ್ಲ ಅವ್ರ ಪರವಾಗಿ ಮಾತಾಡ್ತಾರೆ, ಯಾರೆಲ್ಲ ಅವರ ವಿರುದ್ಧ ಮಾತನಾಡ್ತಾರೆ, ಯಲಹಂಕ ವಿಶ್ವನಾಥ್ ಈ ಯಾರು ಅಶೋಕರಿಗೇನು ಒಳ್ಳೊಳ್ಳೆ ಮಾತನಾಡಿದ್ರ, ಅವನಿಗೆ ಅಶೋಕ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಯಾವತ್ತೂ ಆ ಅಶೋಕರ ವಿರುದ್ಧ ಭಾರತೀಯ ಜನತಾ ಪಕ್ಷಕ್ಕೆ ಬಂದಾದ ಮೇಲೆ ನಾನು ಒಂದು ವರ್ಡು ಕೂಡ ಮಾತನಾಡಿಲ್ಲ. ಅಸೆಂಬ್ಲಿಲಿ ಇವ್ನು ನಿಂತ್ಕೊಂಡ್ರೆ ಹಿಂದೆ ಏನೆಲ್ಲ ಕೆಟ್ಟದಾಗಿ ಮಾತನಾಡ್ತಾರೆ ಅದನ್ನ ಈ ಅಪ್ಪ ರಿವ್ಯೂ ಮಾಡಿದ್ರೆ ಸಾಕಾಗ್ತದೆ. ಇನ್ನು ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ. ಅವ್ರು ಜಾಸ್ತಿ ಹೇಳೋಕ್ಕೆ ಹೋದರೆ ಇವ್ರ ಹಿಸ್ಟ್ರಿನ ನಾನು ಹೇಳ್ಬೇಕಾಗ್ತದೆ. 3 ವರ್ಷ BJPಲಿ ಏನಿದ್ದೆ ನಾನು ಕೂಡ ಹೇಳ್ಬೇಕಾಗ್ತದೆ.
ಏನು ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ, ಯಾವ ಇವ್ರ ಹತ್ರ ಒಡಂಬಡಿಕೆ ಇದೆ, ಅವೆಲ್ಲ ಕೂಡ ಹೇಳಬೇಕಾಗ್ತದೆ. ನೆಮ್ಮದಿಯಾಗಿ ಎಕ್ಸ್ಪೆಲ್ ಮಾಡಿದ್ದಾರೆ, ನಾನು ನೆಮ್ಮದಿಯಾಗಿ ಇದ್ದೀನಿ. ಆ ನೆಮ್ಮದಿ ಬಿಟ್ಟು ತಿರುಗಿ ಏನೇನೋ ಹೇಳೋಕೆ ಹೋದರೆ, ಈಗ ನಾಳೆ ಪ್ರೆಸ್ ಮೀಟ್ಗೆ ಹೋಗ್ತೀನಿ, ಏನೆಲ್ಲ ಹೇಳ್ಬೇಕು ಹೇಳ್ತೀನಿ. ಬಿ ಜೆ ಪಿಯಲ್ಲಿ ನಡೆದಿರುವಂಥ ಆಂತರಿಕ ಗುಂಪುಗಾರಿಕೆ ಸಂದರ್ಭದಲ್ಲಿ ಈ ಒಂದು ಉಚ್ಚಾಟನೆ ಕ್ರಮ ನಿಮಗೆ ಒಳ್ಳೇದನ್ಸುತ್ತಾ ಕೆಟ್ಟದನ್ಸುತ್ತಾ? ನೋಡಿ, ನನಗೆ 100% ಒಳ್ಳೇದು ಅನ್ನಿಸ್ತದೆ. ಯಾಕೆಂದರೆ ಅಲ್ಲಿ ಒಂದು ಗುಂಪಲ್ಲ, ಹಲವಾರು ಗುಂಪುಗಳಿವೆ. ಒಬ್ಬರು ಮುಖ ಒಬ್ಬರು ನೋಡದೇ ಇರೋ ಇದರಲ್ಲಿ ಇದ್ದಾರೆ. ಇವನ್ ಕಂಡ್ರೆ ಅವನಿಗಾಗಲ್ಲ, ಅವ್ನು ಕಂಡ್ರೆ ಎಲ್ಲ ಪೊಲಿಟಿಕಲ್ ಪಾರ್ಟೀಸಲ್ಲಿ ಇರ್ತದೆ, ಇರೋದಿಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಇಲ್ಲಿ ಹೈಯೆಸ್ಟ್ ಇದೆ. ಈಗ ಪ್ರಧಾನಮಂತ್ರಿಗಳು ಎಷ್ಟು ಸಾರಿ ಬಂದಿದ್ದಾರೆ ಕರ್ನಾಟಕಕ್ಕೆ. ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿ, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಯಾಗಿ 110 ಸೀಟ್ ಇದ್ದದ್ದು 66ಕ್ಕೆ ಬರ್ತದೆ ಅಂತಂದರೆ ಎಷ್ಟು ಸಾರಿ ಬಂದರು ಪ್ರೈಮ್ ಮಿನಿಸ್ಟ್ರು, ಇವೆಲ್ಲ ಇರ್ತದೆ. ಅದು ಏನಾರ ಆಗಲಿ, ನನಗಂತೂ ಒಳ್ಳೆಯದಾಗಿದೆ. ಭಾರತೀಯ ಜನತಾ ಪಕ್ಷದಿಂದ ಎಕ್ಸ್ಪೆಲ್ ಮಾಡಿದ್ದಾರೆ. ಸ್ಟೇಟ್ ಆ್ಯಂಡ್ ನ್ಯಾಷನಲ್ ಲೀಡರ್ಗೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಹೇಳ್ತೇನೆ. ಇದಿಷ್ಟು ಎಸ್ ಟಿ ಸೋಮಶೇಖರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಯೋಗೇಶ್ವರ ಜೊತೆಗೆ ಕೃಷ್ಣ, ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು.